ಸರಿ, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಏನು ಮಗ ಸಮಾಚಾರ? ಏನಿಲ್ಲ ಮಗ, ಅಪ್ಪಗೆ ಹುಷಾರಿಲ್ಲ, ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೀವಿ. 50,000 ಬೇಕು ಅರ್ಜೆಂಟಾಗಿ. ಹೌದಾ? ಹೆಂಗಾದ್ರೂ ಮಾಡಿ ನಮ್ಮ ಅಪ್ಪನ ಉಳಿಸ್ಕೋಬೇಕು ಮಚ್ಚ. ಇದು ತಗೋ ಮಗ, ನಮ್ಮ ಹುಡುಗಿ ಬರ್ಡೇಗೆ ಗಿಫ್ಟ್ ಕೊಡ್ಸೋಣ ಅಂತ ಕೂಡಿಟ್ಕೊಂಡಿದ್ದು ದುಡ್ಡಿದ್ದು. ಮಗ, ನಾನು ನಿನ್ನಿಂದ ಒಂದು ಸತ್ಯ ಮುಚ್ಚಿಟ್ಟಿದ್ದೀನಿ. ನೀನು ಬರೋಕ್ಕೆ ಮುಂಚೆ ಮಾತಾಡ್ತಿದ್ದು ಬೇರೆ ಯಾರ ಹತ್ರನೂ ಅಲ್ಲ, ನಿಮ್ಮ ಹುಡುಗಿ ಹತ್ರನೇ. ನಾವಿಬ್ಬರು ಲವ್ ಮಾಡ್ತಾ ಇದ್ದೀವಿ. ಕ್ಷಮಿಸ್ಬಿಡು ಮಚ್ಚ, ನೀನು ಇಷ್ಟು ಒಳ್ಳೆನಂತ ಗೊತ್ತಿರಲಿಲ್ಲ. 8 ವರ್ಷದಿಂದ ನೀನು ತಿಂದರೆ ನಾನು ತಿನ್ನೋದು, ನೀನು ಮಲಗಿದ್ರೆ ನಾನು ಮಲಗೋದು, ನೀನೇ ಇಂದ್ರ ನೀನೇ ಚಂದ್ರ ಅಂತ ಹೇಳ್ಬಿಟ್ಟು ನಂಬಿಸಿ ಕುತ್ತಿಗೆ ಕೊಯ್ದು ಮೋಸ ಮಾಡಿಬಿಟ್ಲು. ಅವಳು ಮಾಡಿರೋ ಮೋಸದ ಮುಂದೆ 2 ವರ್ಷದಿಂದ ಸಿಕ್ಕಿರೋ ನೀನು ಮಾಡಿರೋ ಮೋಸ ಏನು ದೊಡ್ಡದಲ್ಲ ಬಿಡು ಮಗ. ನನಗಂತೂ ಹಿಂದಿ ಇಲ್ಲ ಮುಂದಿಲ್ಲ ಯಾರು. ನಿಮ್ಮ ಅಪ್ಪನಿಗಾದರೂ ತೋರಿಸು ಹಾಸ್ಪಿಟಲ್ಗೆ. ಇನ್ನೊಂದು ಮಾತು, ಇನ್ಯಾವತ್ತು ಆ ದುಡ್ಡು ನನ್ನ ಹತ್ರ ತರಬೇಡ, ನೀನು ನನ್ನ ಹತ್ರ ಬರಬೇಡ. ಚೆನ್ನಾಗಿರು ಮಗ. ಯಾರೋ ನೀ ನನ್ನ